ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವ ಇನ್ಸ್ಪಿರೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಕೊಟ್ಟಿರುವಂಥ ಹೊಸ ವಿಷಯ ಬಂದು ಡಿಜಿಟಲ್ ಇ ಸ್ಟಾಂಪ್. ಸೊ ಈ ಡಿಜಿಟಲ್ ಇ ಸ್ಟಾಂಪ್ ಅನ್ನೋದು ಬಂದು ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಇದು ಕಾವೇರಿ ಆನ್ಲೈನ್ ಸರ್ವಿಸಸ್ 2.0ನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಕಾವೇರಿ ಆನ್ಲೈನ್ ಸರ್ವಿಸಸ್ಗೆ ಹೇಗೆ ರಿಜಿಸ್ಟರ್ ಆಗೋದು ಅಂತೇಳಿ. ಜಸ್ಟ್ ನೀವು ರಿಜಿಸ್ಟರ್ ಆಗಿರೋ ಲಾಗಿನ್ ಐಡಿನ ಲಾಗಿನ್ ಮಾಡೋದ್ರ ಮುಖಾಂತರ ನೀವು ಫಸ್ಟ್ ಈ ಥರದೊಂದು ಪೋರ್ಟಲ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಒಂದು OTP ಬರುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ಗೆ. ಸೊ ಆ OTP ಏನು ಬಂದಿರುತ್ತೆ ಆ OTPನ ಎಂಟರ್ ಮಾಡಿದ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತೇಳಿ ಕ್ಲಿಕ್ ಮಾಡಬೇಕು. ಸೊ ಈ ಒಂದು ವಿಂಡೋದಲ್ಲಿ ನಿಮ್ಗೆ ಏನೆಲ್ಲ ಸರ್ವಿಸಸ್ ಬೇಕು ಅಂತೇಳಿ ಸಿಗುತ್ತೆ. ಇದರಲ್ಲಿ ನೀವು ಡಿಜಿಟಲ್ ಇ ಸ್ಟಾಂಪ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ಥರದೊಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನೀವು ಯಾವುದು ಆರ್ಟಿಕಲ್ ಅಂತೇಳಿ ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಇದು ಫಸ್ಟ್ ಪ್ರೊಸೀಜರ್ ಇರುತ್ತೆ. ಸೊ ಈ ಪ್ರೊಸೀಜರಲ್ಲಿ ನೀವು ಯಾವ ಟೈಪ್ ಆಫ್ ಅಗ್ರಿಮೆಂಟ್ ನಿಮ್ಮ ರಿಕ್ವೈರ್ಮೆಂಟ್ ಇದೆ, ಇದರ ಅದು ಅಗ್ರಿಮೆಂಟು ಅಥವಾ ಅಫಿಡವಿಟು, ಎನಿ ಟೈಪ್ ಆಫ್ ಅಗ್ರಿಮೆಂಟ್ಸು. ಸೊ ಟೋಟಲ್ ಎಷ್ಟು ಟೈಪ್ ಆಫ್ ಆರ್ಟಿಕಲ್ಸ್ ಇದ್ದಾವೆ ಆ ಎಲ್ಲ ಆರ್ಟಿಕಲ್ಸು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆರ್ಟಿಕಲ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೊಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಫಿಡವಿಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅಫಿಡವಿಟಲ್ಲಿ ಸಬ್ ಆರ್ಟಿಕಲ್ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆ ಆರ್ಟಿಕಲ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡ್ತಾ ಹೋಗಬೇಕು. ಸೊ ಅದಾದಮೇಲೆ ನಿಮಗೆ ಶೆಡ್ಯೂಲ್ಡ್ ಸೆಲೆಕ್ಷನ್ ಅಂತೇಳಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಷ್ಟು ಪ್ರೊಸೆಸ್ ಸೆಲೆಕ್ಟ್ ಪಾರ್ಟೀಸ್ ಅಂತ ಇರುತ್ತೆ. ಒಬ್ಬರು ಇದ್ದಾರಾ ಅಥವಾ ಇಬ್ಬರು ಅಂತೇಳಿ ನಾನು ಒಬ್ಬರು ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಕಾರಣ ಇದು ಅಫಿಡವಿಟ್ ಆಗಿರೋದ್ರಿಂದ. ಡಿಜಿಟಲ್ ಇ ಸ್ಟಾಂಪ್ ಬಂದು ಆಧಾರ್ ಬೇಸ್ಡ್ ಆಗಿರೋದ್ರಿಂದ ಸೊ ನಾನು ವೆರಿಫೈ ಆಧಾರ್ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು ಯಾವುದೇ ಪಾರ್ಟಿ ನೇಮ್ ಮೆನ್ಷನ್ ಮಾಡೋಂಗಿರಲ್ಲ. ಜಸ್ಟ್ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರದ್ದು ಡಾಟಾ ಏನಿದೆ ನೇಮ್ ಮತ್ತು ಅಡ್ರೆಸ್ ಅದು ಫೀಡ್ ಆಗುತ್ತೆ. ಸೊ ಇಲ್ಲಿ ನಾನು ಆಧಾರ್ ನಂಬರ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಆಧಾರ್ ನಂಬರ್ನ ಮೆನ್ಷನ್ ಮಾಡಿ ಕನ್ಸೆಂಟ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದು OTP ಬರುತ್ತೆ. ಥ್ರೂ OTP ನಾವು ಕನ್ಸೆಂಟ್ ಕೊಡಬೇಕಾಗುತ್ತೆ. ಜಸ್ಟ್ ಇವಾಗ ನಾನು ಕ್ಲಿಕ್ ಮಾಡಿದ ತಕ್ಷಣ ನಾವು ಕನ್ಸೆಂಟ್ ರಿಜಿಸ್ಟರ್ ನಂಬರ್ಗೆ ಅದು OTP ಬಂತು. ರಿಜಿಸ್ಟರ್ ನಂಬರ್ಗೆ ಬಂದಿರುವಂಥ OTPನ ನಾವು ಸಬ್ಮಿಟ್ ಮಾಡಿದ್ರೆ ಅದು ಪ್ರೊಸೆಸಿಂಗ್ ಅಂತೇಳಿ ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆಧಾರ್ ಅಥೆಂಟಿಕೇಶನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಫಸ್ಟ್ ಒಂದು ಸಿಂಗಲ್ ಆಥರೈಸೇಷನ್ ಆಗಿದ ತಕ್ಷಣ ನಿಮ್ಮದು ಡೀಟೇಲ್ ಕೆಳಗಡೆ ಮೆನ್ಷನ್ ಆಗಿರುತ್ತೆ ಏನು ಡೀಟೇಲ್ ಇದೆ ಅಂತೇಳಿ. ಸೊ ಮೂವ್ ಟು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿಕೊಟ್ರೆ ಮತ್ತೊಂದು ಸರಿ ನಿಮಗೆ ಆಧಾರ್ ಅಥೆಂಟಿಕೇಶನ್ನ ಕೇಳುತ್ತೆ. ಸೊ ನೀವು ಯಾವ ರಿಜಿಸ್ಟರ್ ಆಧಾರ್ ನಂಬರ್ನ ಮೆನ್ಷನ್ ಮಾಡಿರ್ತೀರ ಆ ನಂಬರ್ದು ಮತ್ತೊಂದು ಸರಿ OTP ಬರುತ್ತೆ ನಿಮಗೆ. ಸೊ ಇಲ್ಲಿ ನೀವು ಈ ಕನ್ಸೆಂಟ್ಗೆ ಅಗ್ರಿ ಅಂತೇಳಿ ಕ್ಲಿಕ್ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ. ಸೊ ಮತ್ತೊಂದು ಸರಿ ನೀವು ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಯಾವುದು ಪ್ರೀವಿಯಸ್ ಆಧಾರ್ ನಂಬರ್ನ ಎಂಟರ್ ಮಾಡಿದ್ದೀರಾ ಸೇಮ್ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಆ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ನಂಬರ್ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರ್ಗೆ ಮತ್ತೊಂದು OTP ಬರುತ್ತೆ. ಸೊ ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ಫುಲಿ ಆದಮೇಲೆ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸ್ ಪಾರ್ಟಿ ನೇಮ್ ಮತ್ತು ಅಡ್ರೆಸ್ಸು ಫೋನ್ ನಂಬರು ಎಲ್ಲನೂ ಕೂಡ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಸೊ ಈ ಅಡ್ರೆಸ್ಸು ನೀವೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ಸುಟ್ಟು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿ ಕೊಡಬೇಕು. ಇಲ್ಲಿ ನಿಮಗೆ ವಿಟ್ನೆಸ್ ಕೇಳುತ್ತೆ, ಇದರ ವಿಟ್ನೆಸ್ ಕನ್ಸರ್ನ್ ಇದ್ದಾರಾ ಅಥವಾ ವಿಟ್ನೆಸ್ನ ಸ್ಕಿಪ್ ಮಾಡಬೇಕಾ ಅಂತೇಳಿ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಫೀಸ್ ಅಂತ. ಸೊ ನೀವು ಯಾವ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿದರೆ ಅದ್ರ ರಿಲೆವೆಂಟಾಗಿ ಏನು ಸ್ಟಾಂಪ್ ಡ್ಯೂಟಿ ಇದೆಯೋ ಅದು ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಸರ್ವಿಸ್ ಚಾರ್ಜಸ್ಸು ಇನ್ಕ್ಲೂಡ್ ಆಗಿರಲ್ಲ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಆ್ಯಂಡ್ ಜನರೇಟ್ ಡಾಕ್ಯುಮೆಂಟ್ ಅಂತೇಳಿ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಮಿನಿಮಮ್ 500 ವರ್ಡ್ಸ್ ಇರುವಂಥ ಕ್ಯಾರೆಕ್ಟರ್ ಇರುವಂಥ ಡಾಕ್ಯುಮೆಂಟ್ನ ನೀವು ಜನರೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ಎಂಟಿ ಪೇಪರ್ ಸಿಗಲ್ಲ. ಆ ಕಾರಣದಿಂದ ನಾನು ಒಂದು ಡಾಕ್ಯುಮೆಂಟ್ನ ಫೀಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಅದು ಮಿನಿಮಮ್ 500 ವರ್ಡ್ಸ್ ಇರಬೇಕು ಅಂತ ತೋರಿಸಿರೋದ್ರಿಂದ ನೋಡಿ ಕಡಿಮೆ ಹಾಕಿದ್ರೆ ಅದು ತೊಗೊಳ್ಳಲ್ಲ. ಸೊ ಆಟೋಮೆಟಿಕ್ಕಾಗಿ ಒಂದು 500 ವರ್ಡ್ಸ್ ಇರುವಂಥ ಒಂದು ಡಾಕ್ಯುಮೆಂಟ್ನ ನಾವು ಇಲ್ಲಿ ಫೀಡ್ ಮಾಡಬೇಕಾಗುತ್ತೆ. ನಾನೊಂದು ಡಾಕ್ಯುಮೆಂಟ್ 500 ವರ್ಡ್ಸ್ ಇರುವಂಥದ್ದನ್ನು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ ಟೈಪ್ ಆಗಿರುವಂಥ ಡಾಕ್ಯುಮೆಂಟು. ನೀವೊಂದು ಡಾಕ್ಯುಮೆಂಟು ಟೈಪ್ ಅಥವಾ ಅಲ್ಲಿ ನೀವು ತಂದು ಫೀಡ್ ಮಾಡಿದ್ಮೇಲೆ ನೀವು ಜನರೇಟ್ PDF ಅಂತ ಹೇಳಿ ಕೊಡಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಒಂದು ಪ್ರಿವ್ಯೂ ಬರುತ್ತೆ. ನೀವೇನು ಡಾಕ್ಯುಮೆಂಟ್ ಫೀಡ್ ಮಾಡಿದ್ದೀರಾ ಅಥವಾ ಯಾವ್ದು ಸ್ಟಾಂಪ್ ಪೇಪರ್ನ ನೀವು ತೊಗೊಳ್ತಾ ಇದ್ದೀರಾ ಅದು ಕಂಪ್ಲೀಟ್ ಒಂದು ಪ್ರಿವ್ಯೂ ನಿಮಗೆ ತೋರಿಸುತ್ತೆ. ಅದು ಐದರ್ 500 ವರ್ಡ್ಸ್ ಇರುವಂಥದ್ದು ಅಥವಾ ಮೋರ್ ದೆನ್ 30 ಇದ್ರೂ ಕೂಡ ಎಷ್ಟು ಪೇಜಸ್ ಇತ್ತು ಅಷ್ಟನ್ನು ಕೂಡ ನಿಮಗೆ ತೋರಿಸುತ್ತೆ. ಸೊ ಇದರಲ್ಲಿ ಏನಾದರೂ ಕರೆಕ್ಷನ್ಸ್ ಇತ್ತು ಅಂದರೆ ನೀವು ಗೋ ಬ್ಯಾಕ್ ಅಂತ ಹೇಳಿ ಎಡಿಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಯಾವುದೇ ರೀತಿ ಕರೆಕ್ಷನ್ ಇಲ್ಲ ಅಂದರೆ ನೀವು ಫರ್ದರ್ ಅದನ್ನು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಯಾವುದೇ ರೀತಿ ಕರೆಕ್ಷನ್ ಇಲ್ದಿರೋದ್ರಿಂದ ನಾನು ಜನರೇಟ್ PDF ಅಂತ ಹೇಳಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ರೆಮಿಟರ್ಸ್ ನೇಮ್ ಕೇಳುತ್ತೆ. ಸೊ ಇಲ್ಲಿ ನೀವು ಯಾರು ಪೇಮೆಂಟ್ ಮಾಡ್ತಾ ಇದ್ದೀರ ನೇಮ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೇ ನೌ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಸೊ ನೀವು ಪೇ ನೌ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮದು ಒಂದು ಪೇಮೆಂಟ್ ವಿಂಡೋ ಓಪನ್ ಆಗುತ್ತೆ. ಸೊ ಈ ಪೇಮೆಂಟ್ ವಿಂಡೋದಲ್ಲಿ ನೀವು ಎನಿ ಟೈಪ್ ಆಫ್ ಪೇಮೆಂಟ್ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್ ಥ್ರೂ ಮಾಡ್ಬೋದು, RTGS ಮಾಡ್ಬೋದು, ನೆಫ್ಟ್ ಮಾಡ್ಬೋದು, ಅಥವಾ ನೀವು ಹೆವಿ ಅಮೌಂಟ್ ಆಗಿದ್ದರೆ KT ಚಲನ್ ಮುಖಾಂತರನೂ ಕೂಡ ನೀವು ಪೇಮೆಂಟ್ ಮಾಡ್ಬೋದಾಗುತ್ತೆ. ಸೊ ಇಲ್ಲಿ ಬಂದು ನೆಟ್ ಬ್ಯಾಂಕಿಂಗ್ ಅಂತೇಳಿ ಸೆಲೆಕ್ಟ್ ಮಾಡಿದ್ದೀನಿ. ದೆನ್ ಬಂದು ಟೈಪ್ ಆಫ್ ಪೇಮೆಂಟ್ ಅದು ಕೇಳುತ್ತೆ. ಐದರ್ SBI ಇ-ಪೇ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ನೀವು ಆನ್ಲೈನ್ ಥ್ರೂ ಸ್ಕ್ಯಾನ್ ಕೂಡ ಮಾಡ್ಬೋದಾಗುತ್ತೆ. ನಾನು ಇ-ಪೇನ ಸೆಲೆಕ್ಟ್ ಮಾಡಿದ್ಮೇಲೆ ಕ್ಯಾಪ್ಚನ ಎಂಟರ್ ಮಾಡಿ ಕಂಟಿನ್ಯೂ ಪ್ರೊಸೆಸ್ ಮಾಡ್ತಾಯಿದ್ದೀನಿ. ಈ ಪೇಮೆಂಟ್ ನೀವು ಕನ್ಸರ್ನ್ ಕೊಟ್ಟಿದ ತಕ್ಷಣ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ನಿಮಗೊಂದು
ವಿಂಡೋ ಓಪನ್ ಆಗುತ್ತೆ. ಸೊ ಈ ವಿಂಡೋದಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಏನೆಲ್ಲ ಇದೆ ಅಂತ ತೋರಿಸುತ್ತೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು, UPI ಮುಖಾಂತರ ಕೂಡ ಪೇಮೆಂಟ್ ಮಾಡ್ಬೋದು. UPIನಲ್ಲಿ ID ಮೆನ್ಷನ್ ಮಾಡ್ಬೋದು ಅಥವಾ QR ಕೋಡ್ ಥ್ರೂ ಮಾಡ್ಬೋದು. ನಾನು QR ಕೋಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ QR ಕೋಡ್ನ ನೀವು UPI ಆ್ಯಪ್ಗಳೇನಿದ್ದಾವೆ, ಫೋನ್ಪೇ, ಗೂಗಲ್ ಪೇ, ಇದ್ರ ಮುಖಾಂತರ ನೀವು ಸ್ಕ್ಯಾನ್ ಮಾಡ್ಬೋದು. ಸೊ ಈ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ಕಾಗಿ ಒಂದು PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಆ PDF ಈ ರೀತಿ ಇರುತ್ತೆ. ನೀವೇನು ಡಾಕ್ಯುಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಕಾವೇರಿ ಆನ್ಲೈನ್ ಸರ್ವಿಸಸ್ನಿಂದ ನೀವು ಡಿಜಿಟಲ್ ಇ-ಸ್ಟಾಂಪ್ ಪಡೆಯೋದ್ರಿಂದ ಯಾವುದೇ ರೀತಿ ಮೀಡಿಯೇಟರ್ಸ್ ಇಲ್ಲದೇ ಸಾಕಷ್ಟು ಸರ್ವಿಸಸ್ನ ನೀವು ಉಳಿಸ್ತಾ ಹೋಗ್ಬೋದು. ಮತ್ತು 24/7 ನಿಮಗೆ ಈ ಫೆಸಿಲಿಟೀಸು ಅವೈಲಬಲ್ ಇರುತ್ತೆ. ಯಾವುದೇ ರೀತಿ ಡಾಕ್ಯುಮೆಂಟ್ ಮಿಸ್ಪ್ಲೇಸ್ ಆಗುತ್ತೆ ಅನ್ನೋದು ಕೂಡ ಇರಲ್ಲ, ಯಾಕೆಂದರೆ ಇದು ಡಿಜಿಟಲಿ ಡೌನ್ಲೋಡ್ ಆಗೋದ್ರಿಂದ ನಿಮ್ಗೆ ಎನಿ ಟೈಮ್ ಅವೈಲಬಲ್ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಯುವ ಇನ್ಸ್ಪಿರೋ ಯೂಟ್ಯೂಬ್ ಚಾನಲ್.